ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿಕ್ಷಣ ಇಲಾಖೆಯ ಆದೇಶವನ್ನು ಧಿಕ್ಕರಿಸಿ ಮಧ್ಯಾಹ್ನವೇ ಬಂದ್ ಮಾಡಿ ಕಿಲಿ ಹಾಕಿದ ಶಾಲೆ. ನಿನ್ನೆಯ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶಾಲಾ ತರಗತಿಗಳನ್ನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಡೆಸಲಾಗಿದೆ. ಆದ ಕಾರಣ ಇಂದು ಶನಿವಾರ ಆದರೂ ಕೂಡ ಶಾಲೆಯ ತರಗತಿಗಳನ್ನು ಪೂರ್ಣಾವಧಿ ನಡೆಸಲು ಶಿಕ್ಷಣ ಇಲಾಖೆಯ ಆಯುಕ್ತರು ಸುತ್ತೋಲೆಯೊಂದನ್ನು ಹೊರಡಿಸಿದ್ದರು. ಆದರೂ ಕೂಡ ಇಲ್ಲೊಂದು ಶಾಲೆಯ ಶಿಕ್ಷಣ ಇಲಾಖೆಯ ಆಯುಕ್ತರು ಹೊರಡಿಸಿದ ಸುತ್ತೋಲೆಗೆ ಕಿಮ್ಮತ್ತು ನೀಡದೆ ಇಂದು ಶಾಲೆಯನ್ನು ಮಧ್ಯಾಹ್ನವೇ ಬಂದ್ ಮಾಡಿ ಕಿಲಿ ಹಾಕಿದ ಪ್ರಸಂಗ ನಡೆದಿದೆ. ಹೌದು, ನಾವು ಈಗ ಹೇಳುತ್ತಿರುವುದು ಶಿರಹಟ್ಟಿ ಪಟ್ಟಣದ ಸೇಂಟ್ ಪಾಲ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಕತೆ. ಈ ರೀತಿಯಾಗಿ ಶಿಕ್ಷಣ ಇಲಾಖೆಯ ಆಯುಕ್ತರು ಹೊರಡಿಸಿದ ಸುತ್ತೋಲೆಯನ್ನು ಧಿಕ್ಕರಿಸಿ ತಮಗೆ ತಿಳಿದ ಹಾಗೆ ಶಾಲೆ ನಡೆಸುತ್ತಿದ್ದಾರೆ. ಸೇಂಟ್ ಪಾಲ್ಸ್ ಶಾಲೆ ಇವತ್ತು ಸರ್ಕಾರದ ಸುತ್ತೋಲೆಯನ್ನು ಇವರು ನೋಡಲಾರದೇ ಇವರು ಸುತ್ತೋಲೆಯನ್ನು ಇದು ಮಾಡಿ ಮಕ್ಕಳನ್ನ ಇವತ್ತು ಹಾಪಡಿ ಶಾಲೆ ಕಲಿಸಿ ಕೈ ಬಿಟ್ಟಿದ್ದಾರೆ. ನಾವು ಮಕ್ಕಳನ್ನ ಚಲೋ ಶಿಕ್ಷಣಕ್ಕೆ ಹಚ್ಬೇಕಂತ ಮಕ್ಕಳನ್ನ ತಂದಿಲ್ಲಿ ಹಚ್ಚಿದ್ರೆ ಇವರು ತಮಗೆ ತಿಳಿದಂಗೆ ತಾವು ಶಾಲೆ ನಡೆಸ್ತಾರೆ. ಇವತ್ತು ಸಾಯಂಕಾಲ ಮಟ್ಟ ಇವತ್ತು ಶಾಲೆ ಇದೆ. ಇವತ್ತು ಇವರು ಮಧ್ಯಾಹ್ನಕ್ಕೆ ಶಾಲೆಯನ್ನು ಬಿಟ್ಟಿದ್ದಾರೆ. ಬಂದು ಅವ್ರಿಗೆ ಶಿಕ್ಷಣ ಸಂಸ್ಥೆ ಅವ್ರು ಕೇಳಿದರೆ ಹಾರಿಕೆ ಉತ್ತರವನ್ನು ಕೊಡ್ತಾರೆ, ನಮಗೇನು ಬಂದಿಲ್ಲ ಅಂತೇಳಿ. ಸರ್ಕಾರ ಸುತ್ತೋಲೆನ ಇವರು ಈ ರೀತಿ ಮಾಡಿದರೆ ಇನ್ನು ಸಾಮಾನ್ಯ ಏನಾರು ಇದ್ದರೆ ಇವ್ರೇನು ಮಾಡ್ಲಿಕ್ಕೆ ಸಾಧ್ಯ ಐತಿ? ಇವು ಶಿಕ್ಷಣ ಸಂಸ್ಥೆ ಏನಿದಾವೆ ಇವರು ಸರಿಯಾಗಿ ಸರ್ಕಾರದ ಮಾರ್ಗದರ್ಶನ ಏನೂ ನೋಡೋದಿಲ್ಲ, ಹೆಂಗೂ ನೋಡಿಲ್ಲ. ಸರ್ಕಾರಕ್ಕೆ ಈ ರೀತಿ ಮೋಸ ಮಾಡುತ್ತಿದ್ದಾರೆ. ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಎಷ್ಟು ಮೋಸ ಆಗುತ್ತದೆ. ಈ ಮಕ್ಕಳ ಭವಿಷ್ಯ ಇರ್ತೈತಿ, ಆ ರೀತಿ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಯಾಕಂದರೆ ಇವ್ರಿಗೆ ದುಡ್ಡು ಬಂದರೆ ಸಾಕು, ಮಕ್ಕಳ ಭವಿಷ್ಯಕ್ಕೆ ಏನು ಇದು ಇಲ್ಲ. ಆಮೇಲೆ ಸ್ಟ್ರೆಂತ್ ನೋಡಿದ್ರೆ ಮೊನ್ನೆ ಪರೀಕ್ಷೆಯಲ್ಲಿ ನೋಡಿದ್ರೂ ಭಾಳ ಹಿಂದುಳಿದಿದೆ. ನಾವು ಯಾಕೆ ಮಕ್ಕಳಲ್ಲಿ ತಂದು ಹಚ್ತೀವಿ ಅಂದ್ರೆ ನಮ್ಮ ಮಕ್ಕಳು ಮುಂದೆ ಬರಲಿ ಅಂಥೇಳಿ ನಾವು ಮಾಡಿದ್ರೆ ಈ ರೀತಿ ಶಾಲೆ ಸರಿಯಾಗಿ ನಡೆಸ್ತಾ ಇಲ್ಲ. ಇದಕ್ಕೆ ಸೂಕ್ತ ಕ್ರಮ ಬಿಒರು ಆಗಲಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ನಾನು. ಶಿಕ್ಷಣ ಇಲಾಖೆ ಹೊರಡಿಸಿದ ಸುತ್ತೋಲೆಗೂ ಈ ಸೇಂಟ್ ಪಾಲ್ಸ್ ಶಾಲೆಗೂ ಯಾವುದೇ ಸಂಬಂಧವೇ ಇಲ್ಲವೇನೋ ಹಾಗೆ ಕಾಣುತ್ತಿದ್ದು, ಈ ಸರ್ಕಾರದ ಸುತ್ತೋಲೆಯನ್ನು ಧಿಕ್ಕರಿಸಿ ಶನಿವಾರ ಅರ್ಧ ದಿನಕ್ಕೆ ಶಾಲೆ ಬಂದ್ ಮಾಡಿದ ಶಾಲೆಗೆ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಎನ್ನುವುದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ.